ವೀಕ್ಷಕರೇ, ಈಗ ನಾನು ಪ್ರೆಸೆಂಟು ಗಂಗಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀನಿ. ಸೊ ಮುಖ್ಯವಾಗಿ MLA ಪುಟ್ಟಸ್ವಾಮಿ ಗೌಡರು ಈ ಒಂದು ಭಾಗಕ್ಕೆ ಯಾವ ರೀತಿಯ ಒಂದು ಸೌಲಭ್ಯನ ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ನಾನೀಗ ಸಾರ್ವಜನಿಕರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಗಂಗಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಕೆಲಸಗಳನ್ನ MLA ಪುಟ್ಟಸ್ವಾಮಿ ಗೌಡರು ಮಾಡಿಕೊಟ್ಟಿದ್ದಾರೆ ಅಂತ? ನಮ್ಮ ಶಾಸಕರು ಗಂಗಸಂದ್ರ ಗ್ರಾಮದಲ್ಲಿ ಜಾಸ್ತಿ ಇರೋ ರಸ್ತೆಗಳು ಮತ್ತು ಚರಂಡಿಗಳು ಎಲ್ಲ ದುರಸ್ತಿ ಇದರಿಂದ ನಾವು ಕೇಳ್ಕೊಂಡಾಗ ಸುಮಾರು 25 ವರ್ಷಗಳಿಂದ ಈ CC ರೋಡನ್ನ ಹೊರಡೋಕ್ಕೆ ತುಂಬ ತೊಂದರೆ ಇತ್ತು. ಕೇಳಿದಾಗ ನಮ್ಗೆ ಅನುಕೂಲ ಮಾಡಿ 20 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಟ್ರು. ಇದೊಂದಾಯಿತು. ಮತ್ತು ಗಂಗಸಂದ್ರ ಗ್ರಾಮಕ್ಕೆ ಊರು ಬಾಗಿಲಿನ ದುರ್ವ್ಯವಸ್ಥೆ ಇತ್ತು, ಅದನ್ನು ಕೇಳಿದಾಗ ಅದನ್ನು ಮಾಡಿಕೊಟ್ರು. ಮತ್ತು ಕಾಲೋನಿಯಲ್ಲಿ ಅಲ್ಲಿ CC ರೋಡ್ ಕೇಳಿದ್ವಿ, ಅಲ್ಲೊಂದು 30 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದಾರೆ. ಮತ್ತು ಮುದ್ಗಾನಗುಂಟೆಯಲ್ಲಿ CC ರೋಡ್ ಕೇಳಿದ್ವಿ, ಅಲ್ಲೊಂದು 50 ಲಕ್ಷ ರೂಪಾಯಿ ಹಾಕಿದ್ದಾರೆ. ಮತ್ತು ಹೆಣ್ಮಕ್ಳು ಮುದ್ಗಾನಗುಂಟೆಯಲ್ಲಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಆದ್ದರಿಂದ ಅಲ್ಲಿ ಕೇಳಿದಾಗ ಸ್ನಾನದ ಕೊಠಡಿಗಳು ಮತ್ತು ಶೌಚಾಲಯಕ್ಕೋಸ್ಕರ 50 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದಾರೆ. ಹಾಗೆ ಮುದ್ಗಾನಗುಂಟೆ ಪಕ್ಕ ಕೆಂಗನಹಳ್ಳಿ ಅಂತ ಇದೆ, ಅಲ್ಲಿ ಒಂದು ಒಂದು 5 ಲಕ್ಷ ರೂಪಾಯಿ CC ವ್ಯವಸ್ಥೆ ಹಾಕಿದ್ದಾರೆ. ಮತ್ತು ಸ್ಕೂಲಿನ ದುರ್ವ್ಯವಸ್ಥೆ ಇತ್ತು, ಅಲ್ಲಿ ಕೇಳಿದಾಗ ಅದಕ್ಕೊಂದು 13 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದಾರೆ. ನಾವು ಕೇಳಿದ್ದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅನುದಾನ ಆಗ್ತಾಯಿದ್ದಾರೆ ಸರ್. ನಿಮ್ಮ ಪ್ರಕಾರ ಇನ್ನು ಸ್ವಲ್ಪ ದಿನದಲ್ಲಿ ಬರೋ ಒಂದು 2 ವರ್ಷದಲ್ಲಿ ಕೂಡ ಗಂಗಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಎಷ್ಟು ಕೆಲಸಗಳಾಗೋ ನಿರೀಕ್ಷೆ ಇದೆಯಾ? ಸರ್ ನಾವು ಹೋಗಿ ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ ಸರ್ ಅಂತ ಹೇಳಿದಾಗ ಮೊನ್ನೆ ತಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹೇಳಿದ ತಕ್ಷಣ ಅವ್ರ PO ಕಳಿಸ್ಕೊಟ್ಟು ಎಲ್ಲ ಮಾಜಾರು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ರು. ಬಂದು ಅವರು ಎಲ್ಲ ಮಾಜಾರು ಮಾಡ್ಕೊಂಡು ಹೋಗಿದ್ದಾರೆ. ಸರ್ ನಾವು ಮತ್ತೆ ಕೇಳಿದಾಗ ಇನ್ನು 2 ವರ್ಷದಲ್ಲಿ ನಿಮ್ಮೂರಲ್ಲಿ ಏನು ಕೆಲಸ ಇದ್ರೇನು ನೀವಲ್ಲ, ನಿಮ್ಮ ಕೆಲಸ ನೀವು ಹೇಳಿರೋದೆಲ್ಲ ಮುಕ್ತಾಯ ಆಗುತ್ತೆ, ಆಮೇಲೆ ನಾನೇ ಬಂದು ಕೇಳ್ಕೊಬೇಕಾಗುತ್ತೆ, ಆ ಥರ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಏನು ಹೇಳ್ತೀರಾ MLA ಅವ್ರ ಬಗ್ಗೆ? ತುಂಬ ಇಷ್ಟ ಬೀಳ್ತೀವಿ ಸರ್. ನಮ್ಮೂರ ಗ್ರಾಮಸ್ಥರೆಲ್ಲ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಕೇಳಿದ್ದಕ್ಕೆಲ್ಲ ಸ್ಪಂದಿಸ್ತಾ ಇರೋದ್ರಿಂದ ಎಲ್ಲ ಮತದಾರರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಪೋರ್ಟಾಗಿ ನಿಲ್ತೀವಿ ಅಂತ ಹೇಳ್ತೀನಿ ಸರ್. ಈಗ ನಿಮ್ಮೂರಲ್ಲಿ ಚಿಕ್ಕಗಂಗಸಂದ್ರದಲ್ಲಿ MLA ಪುಟ್ಟಸ್ವಾಮಿ ಗೌಡರು ಏನೇನು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ? ಇಲ್ಲಿ ರಸ್ತೆ ಇರಲಿಲ್ಲ, ಜಾಗ ಓಡಾಡೋಕ್ಕೆ ಮಳೆ ಬಂದರೆ ಇಬ್ಬಂದಿ ಆಗ್ತಾ ಇತ್ತು, ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಈಗ. ಸರ್, ಈಗ ಈ ಒಂದು ಚೆಕ್ ಡ್ಯಾಮ್ ಗಂಗಸಂದ್ರದಲ್ಲಿ ಚೆಕ್ ಡ್ಯಾಮು ಮುಂಚೆ ಯಾವ ಪರಿಸ್ಥಿತಿ ಇತ್ತು ಮತ್ತು ಇವಾಗ ಯಾವ ಪರಿಸ್ಥಿತಿಗೆ ತಂದಿದೆ ಸರ್? ಸರ್ ನಮಸ್ತೆ, ನಾನು ಅಶೋಕ್ ಅಂತೇಳಿ. ಈ ಚೆಕ್ ಡ್ಯಾಮ್ ಬಂದು ಸುಮಾರು ಒಂದು 6-7 ವರ್ಷದಿಂದ ಶಿಥಿಲಗೊಂಡಿತ್ತು. ಈ ಸಂಪರ್ಕ ಏನಿದೆ, ದೀಪಾವಳಿ ರಸ್ತೆಗೆ ಸಂಪರ್ಕ ಇದೆ. ಇಲ್ಲಿ ಸುಮಾರು ಅಂದರೆ ಒಂದು 30-40 ಎಕರೆ ವ್ಯವಸಾಯ ಮಾಡೋ ರೈತರಿದ್ದಾರೆ. ಇಲ್ಲಿ ಹೋಗಬೇಕು ಅಂದರೆ ಮತ್ತೆ ನಮ್ಮ ಸ್ನೇಹಿತರದೊಂದು ಕೋಳಿ ಫಾರಮ್ ಇದೆ, 2-3 ಕೋಳಿ ಫಾರಮ್ ಇದೆ. ಇಲ್ಲಿ ಫೀಡ್ ಹೋಗಬೇಕು, ಇನ್ನೊಂದು ಹೋಗ್ಬೇಕು, ಇದೇ ಮೇನ್ ಸಂಪರ್ಕ ಸಹ ಇದೆ. ಇದೇನೋ ಮಳೆ ಬಂದು ಹೋಯ್ತು ಅಂದರೆ ಚೆಕ್ ಡ್ಯಾಮ್ ಹೊರಟೋಗಿತ್ತು, ಇಲ್ಲಿ ಬರೋಕ್ಕಾಗ್ತಿರಲಿಲ್ಲ. ಹಿಂಗೆ ಗೌರಿಬಿದನೂರು ಗಂಗಸಂದ್ರ ಬೈಪಾಸ್ಗೆ ಹೋಗಿ ಹಂಗೆ ಬಂದು 5 ಕಿಲೋಮೀಟರ್ ಸುತ್ತಾಕೊಂಡು ಬರ್ಬೇಕು ಯಾವುದೇ ರೈತರಾಗಲಿ. ಸುಮಾರು 5 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಇತ್ತು. ಚೆಕ್ ಡ್ಯಾಮ್ ಆಗ್ತಾರೆ, ಮಳೆ ಬಂದರೆ 2-3 ತಿಂಗಳು ಅದೇ ಇರುತ್ತೆ. ಆ 2-3 ತಿಂಗಳು ದನ ಮೇಯ್ಸೋಕೆ ಹೋಗೋರು ಮತ್ತು ವ್ಯವಸಾಯ ಮಾಡೋಕೆ ಹೋಗೋದು, ಕೋಳಿ ಫಾರಮ್ ಶೆಡ್ ಬರೋದು, ಫೀಡ್ ಬರೋದಾಗಲಿ ಅವರು ಫಾರಮ್ಮೇ ನಿಲ್ಲಿಸ್ಬಿಟ್ಟಿದ್ರು ಒಂದು 7 ವರ್ಷದಿಂದ. ಈಗ ಮಾನ್ಯ ಪುಟ್ಟಸ್ವಾಮಿ ಗೌಡರು ಬಂದಾಗ ಅವ್ರ ಗಮನಕ್ಕೆ ತಂದಾಗ ಫಸ್ಟ್ ನಮ್ಮ ಗಂಗಸಂದ್ರ ಪಂಚಾಯತಿಗೆ ಫಸ್ಟ್ ವರ್ಕ್ ಅಂತ ಹಾಕ್ಕೊಟ್ಟಿದೆ ಇದು. ಯಾಕಂದರೆ ತುಂಬ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಶಾಲಾ ಮಕ್ಕಳು ಇಲ್ಲ GR ಸ್ಕೂಲ್ ಇದೆ, ಅವ್ರಿಗೆ ಹೋಗಬೇಕು ಅಂದ್ರೆ ಇಲ್ಲ ಹತ್ರ. ಈಗ ಹೋಗಬೇಕು ಅಂದ್ರೆ ಇದೇ ಹೊಲಕ್ಕೆ ಹಿಂಗೆ ಬರಬೇಕು ಅಂದರೆ 5 ಕಿಲೋಮೀಟರ್ ಸುತ್ತಾಕ ಬರಬೇಕು. ಇಲ್ಲಿಂದ ಬರಬೇಕು ಅಂದ್ರೆ ಜಸ್ಟ್ 500 ಮೀಟರ್ 300 ಮೀಟರ್ಸ್ ದೂರದಲ್ಲಿ ಹೋಗ್ತೀವಿ. ಹಾಗಾಗಿ ಫಸ್ಟ್ ಗಮನಕ್ಕೆ ತಂದಾಗ ಅವರು ಫಸ್ಟ್ ನಮಗೆ ಇದು ಕಾರ್ಯ ಆಗಲೇಬೇಕು ಅಂದಾಗ 50 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಟ್ಟು ವಿತಿನ್ ಒಂದು 4-5 ಮಂತ್ಸಲ್ಲೇ ಮುಗಿಸ್ಬೇಕು ಅಂದರು. ಮತ್ತೆ ಮಳೆ ಬಂತು, ಪಾಪ ಅವ್ರಿಗೆ ಒಂದು ತೊಂದರೆ ಆಗಿ ಆದಷ್ಟು ಏನೋ ಒಂದು 5-6 ತಿಂಗಳಲ್ಲಿ ಮುಗಿಸ್ಕೊಟ್ರು. ಇದೇನಾಗಿದೆ ಅಂದರೆ ಸುಮಾರು ಜನಗಳಿಗೆ ಹೇಳಿ ಒಂದು 40-50 ಎಕರೆ ಜಮೀನುಗಳಿರೋ ವ್ಯವಸಾಯ ಮಾಡೋರಿಗೆಲ್ಲ ಅನುಕೂಲ ಆಗಿದೆ. ಮತ್ತು ಕೋಳಿ ಫಾರಮ್ ಆಗಿದೆ, ಶಾಲಾ ಮಕ್ಕಳಿಗಾಗಿದೆ, ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಕಾಮಗಾರಿನೂ ಅಷ್ಟೇ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ನಿಮ್ಮ ಗಂಗಸಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಥರ ಕೆಲಸಗಳು ಇನ್ನೂ ಏನೇನು ಆಗಬೇಕಾಗಿದೆ ಮತ್ತು MLA ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, MLA ಗಮನಕ್ಕೆ ನಾವು ಅವ್ರ ಗಮನಕ್ಕೆ ತರೋದಕ್ಕಿಂತ ಮುಂಚೆ ಅವರೇ ವಾಲಂಟಿಯರಾಗಿ ತಿಳ್ಕೊಂಡು ಅವರ ಏನಿದೆ ಟೀಮ್ ಕಳಿಸಿ ಅವ್ರ ಕಾರ್ಯ ಏನಿದೆ ನಮ್ಮ ಪಂಚಾಯತಿಯಲ್ಲಿ ಯಾವ ಕೆಲಸಗಳಿಂದ ಮೊದಲೇ ತಿಳ್ಕೊಳ್ತಾರೆ. ನಾವು ಅವ್ರ ಗಮನಕ್ಕೆ ತರೋದಕ್ಕಿಂತ ಮುಂಚೆನೇ ಅವ್ರು ಕೆಲಸ ಮಾಡಿದ್ರೆ ಅದರಲ್ಲೂ ಅವ್ರ ಗಮನಕ್ಕೆ ಬರ್ದಿರೋಂಥ ನಾವು ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ಆಗ್ತಾಯಿದೆ. CC ರೋಡ್ಗಳಾಗಲಿ ಏನಿದೆ ಅವ್ರು ಇನ್ನು 2 ವರ್ಷದಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಏನಿದೆ ಎಲ್ಲ ಕೆಲಸ ಮೂಲಭೂತ ಸೌಕರ್ಯಗಳೆಲ್ಲ ಮುಗಿಸ್ಕೊಡ್ತೀವಿ ಅಂತ ಹೇಳಿದರೆ ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ನಿಮ್ಮ ಗಂಗಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರಿಗೆ ವಿಶೇಷವಾಗಿ ಪುಟ್ಟಸ್ವಾಮಿ ಗೌಡರು ಏನು ಮಾಡಿಕೊಟ್ಟಿದ್ದಾರೆ? ಈಗ ನಮಗೆ ನೀರಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ನೀರು ಅಂತಂದರೆ ವಿದ್ಯುತ್ ಪ್ರಾಬ್ಲಮ್ಮು. ಒಂದು ಟ್ರಾನ್ಸ್ಫಾರ್ಮರಲ್ಲಿ ಸುಮಾರು 27 ಬೋರ್ ರನ್ ಆಗ್ತಾಯಿತ್ತು ಅದರಲ್ಲಿ.
27 ಬೋರಲ್ಲೂ ಅದು ಟ್ರಾನ್ಸ್ಫಾರ್ಮರ್ಗೆ ಯಾವ್ದು ಹತ್ರ ಇದ್ದಾವೋ ಅವು ಮಾತ್ರ ನೀರು ಎತ್ಕೊಳ್ಳೋದು ಹೊಡೆಯೋದು. ನಮ್ಮ ನೋಡಿ ನಾವು ಲಾಸ್ಟಲ್ಲಿದೆ ಇದು, ಲಾಸ್ಟಿಗೆ ಬರೋ ವರ್ಷದಿಗೆ ಇದು ಡ್ರೈ ಆಗಿಬಿಟ್ಟಿದೆ ನೋಡಿ, ನೀರೇ ಬರಲ್ಲ ನಮಗೆ, ಬೋರೇ ಎತ್ಕೊಳ್ಳೋದಿಲ್ಲ. ನಾವು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಅವರು ಹಾಮಿ ಕೊಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮರ್ಸು ಬಂದಿದ್ದಾವೆ ಇಲ್ಲಿ, ಇನ್ನೇನಿಂದು ವಾರದ ದಿವಸದಲ್ಲಿ ಹಾಕ್ಕೊಡ್ತಾರೆ ಅವರು. ತುಂಬಾ ಅನುಕೂಲ ಆಗುತ್ತೆ. ಹಾಂ, ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಸುಮಾರು ವರ್ಷದಿಂದ ಇದೇ ಪರಿಸ್ಥಿತಿ ನಮ್ಮದು. ನಮ್ಮ ಶಾಸಕರು ಬಂದ ಮೇಲೆ ನಮಗೆ ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಟ್ರಾನ್ಸ್ಫಾರ್ಮರ್ ಆಲ್ರೆಡಿ ಬಂದಿದೆ, ಸ್ವಲ್ಪ ಮೆಟೀರಿಯಲ್ ಏನೋ ಬರಬೇಕಂತೆ, ಬಂದಿದ್ದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ ಅವರು. ವೀಕ್ಷಕರೇ, ಈಗ ನಾನು ಪ್ರಸ್ತುತ ಗೌರಿಬಿದನೂರು ತಾಲೂಕಿನ ಪವಿತ್ರ ಸ್ಥಳ ಆಗಿರುವಂತಹ ಮುದಗಂಗುಂಟೆ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ಕೂಡ ಪುಟ್ಟಸ್ವಾಮಿ ಗೌಡರು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನ ಕಾಮಗಾರಿಗಳನ್ನ ಮಾಡ್ತಿರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಸೊ ಇದ್ರ ವಿಚಾರವಾಗಿ ಮಾತಾಡೋದಕ್ಕೋಸ್ಕರ ಈ ಸತ್ವ ನಾವು ಮಾತಾಡ್ತಾ ಹೋಗ್ತೀನಿ. ಲಂಕಪ್ಪ ಅನ್ನೋರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಮುದಗಂಗುಂಟೆ ಕ್ಷೇತ್ರಕ್ಕೆ ಪುಟ್ಟಸ್ವಾಮಿ ಗೌಡರು ಏನೆಲ್ಲ ಕೊಡುಗೆ ಕೊಡ್ತಿದ್ದಾರೆ ಅಂತ? ಈ ಮುದಗಂಗುಂಟೆ ಕ್ಷೇತ್ರಕ್ಕೆ ಪುಟ್ಟಸ್ವಾಮಿ ಗೌಡರು ಇಲ್ಲೇ ಕಾಣಿಸ್ತಾ ಇರ್ತಕ್ಕಂಥ ಶೌಚಾಲಯ ಮತ್ತು ಬಟ್ಟೆ ಬದಲಾವಣೆ ಕೊಠಡಿ ಅಂತ ಇಲ್ಲಿ ಸಾವಿರಾರು ಜನ, ಸೋಮವಾರ ದಿವಸ ಸಾವಿರಾರು ಜನ ಸ್ತ್ರೀಯರು ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಪೂಜೆ ಸಲ್ಲಿಸಿ, ಮುಖ್ಯವಾಗಿ ಹೆಣ್ಮಕ್ಳೇ ಜಾಸ್ತಿ ಬರೋದು, ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಶೌಚಾಲಯ ಮತ್ತು ಅವರು ಇಲ್ಲಿ ಸ್ನಾನ ಮಾಡಿ ವಸ್ತ್ರ ಬದಲಾಯಿಸಬೇಕಾಗ್ತದೆ. ಬದಲಾಯಿಸಬೇಕಾದ್ರೆ ಸರಿಯಾದಂಥ ಅನುಕೂಲ ಇರಲಿಲ್ಲ. ಇವಾಗ ಇದು ಸುಮಾರು 50 ಲಕ್ಷ ಇದರಿಂದ ಮುಜರಾಯಿ ಡಿಪಾರ್ಟ್ಮೆಂಟಿಂದ ಹಾಕಿಸಿ ಮಾಡಿಸಿದ್ದಾರೆ. 50 ಲಕ್ಷ ಕೆಲಸ ಮಾಡಿದ್ರೆ ಅಭಿವೃದ್ಧಿಯಲ್ಲಿ ಇನ್ನು ಕಾಮಗಾರಿ ನಡೀತಾ ಇದೆ. ಇನ್ನು ಪೂರ್ಣಗೊಂಡಿದೆ, ಇನ್ನೊಂದು ತಿಂಗಳೊಳಗೆ ಎಲ್ಲ ಪೂರ್ಣಗೊಳ್ತದೆ. ಇದು ಭಾಳ ಅನುಕೂಲ ಆಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲ ಹೆಣ್ಣುಮಕ್ಕಳು ಪಾಪ ಸುಮಾರು ಸಾವಿರಾರು ಜನ ಎಲ್ಲಿರುತ್ತೆ ಎಲ್ಲ ಹೋಗಿ ಇದು ಮಾಡ್ತಾರೆ. ಇವಾಗ ಕೆಲಸ ಮಾಡೋ ಕೂಡ ಸೋಮವಾರ ಕೆಲಸ ನಿಲ್ಲಿಸ್ತೀವಿ, ಅದರಲ್ಲೇ ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಭಾಳ ಇದಾದರೆ ಭಾಳ ಅನುಕೂಲ, ಅದು ಭಾಳ ಶ್ರೇಷ್ಠವಾದ ಕೆಲಸ ಇಲ್ಲಿ ಅಂತ ನಾನಾದರೂ ಭಾವಿಸ್ತೀನಿ. ಮೊದಲು ಶಾಸಕರು ಒಂದು ಕಾಮಗಾರಿ ಕೊಡಬೇಕಾದ್ರೆ ಅರ್ಹತೆ ಇದ್ದಾರೋ ಇಲ್ವೋ ಅನ್ನೋದು ಕ್ರಾಸ್ ಚೆಕ್ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರೋ ಇಲ್ವೋ, ಸುಮ್ಮನೆ ಕಾಟಾಚಾರಕ್ಕೆ ಕೊಟ್ಟು ಸುಮ್ಮನೆ ಅಲ್ಲಿ ಕಳಪೆ ಕಾಮಗಾರಿ ಮಾಡ್ತಾರೋ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೇ ₹1 ಕಮಿಷನ್ ಶಾಸಕರು ತಗೊಳಲ್ಲ. ಇಡೀ ತಾಲೂಕಲ್ಲಿ ಯಾರಿಗಾದರೂ ತಗೊಳ್ಳಿ, ಕೋಟ್ಯಾಂತರ ರೂಪಾಯಿ ಕೆಲಸ ನಡೀತಾ ಇದೆ. ಅವರು ಸುಮಾರು ಇಡೀ ಗೆದ್ದಾಗಿಂದ ನನಗೆ ಗೊತ್ತಿರೋ ಪ್ರಕಾರ ಒಂದು 600 ಕೋಟಿ ಮೇಲೆ ಅನುದಾನ ತಂದಿದ್ದಾರೆ ಸರ್ಕಾರದಲ್ಲಿ. ಅಧಿಕಾರಿಗಳಿಗೆ ವಿಶ್ವಾಸಕ್ಕೆ ತಗೊಂಡು, ಮಂತ್ರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ನನ್ನ ತಾಲೂಕು ಅಭಿವೃದ್ಧಿ ಮಾಡಬೇಕು, ನನ್ನ ಪಕ್ಷೇತರ ಅಭ್ಯರ್ಥಿ ಆದ್ರೂ 40,000 ಅಂತರ ಮತಗಳು ಕೊಟ್ಟಿದ್ದಾರೆ. ಜನಕ್ಕೆ ಏನಾದರೂ ಮಾಡಬೇಕು, ನನ್ನ ತಾಲೂಕಿಗೋಸ್ಕರ ಏನಾದರೂ ಅಭಿವೃದ್ಧಿ ಮಾಡಬೇಕು, ರಸ್ತೆಗಳು ಮಾಡಬೇಕು, ಇದನ್ನೆಲ್ಲ ಮಾಡಬೇಕು ಅನ್ನೋ ಅವ್ರ ದೂರದೃಷ್ಟಿಯಿಂದ ಅಭಿವೃದ್ಧಿಯನ್ನು ಇದು ಮಾಡ್ತಾಯಿದ್ದಾರೆ. ಒಂದೇ ₹1 ಕಮಿಷನ್ ಎಲ್ಲೂ ತಗೊತಾ ಇಲ್ಲ. ಅಭಿವೃದ್ಧಿ ಅವರು ಸುಮಾರು ಹೇಳಿಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಟ್ಟು ಎಲ್ಲೂ ಅನುದಾನ ಇಲ್ಲ. ಇಡೀ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲೇ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದ್ದಾರೆ. ಅಂದರೆ ರಸ್ತೆಗಳಾಗಿರ್ಬೋದು, ನೋಡಿರ್ಬೋದು 30 ಮನೆಗಳಿದ್ರೆ 20 ವರ್ಷದಿಂದ ಮನೆಗಳಿಗೆ ರಸ್ತೆನೇ ಸಂಪರ್ಕ ಇಲ್ಲ ಅಂಥ ರಸ್ತೆಗಳೆಲ್ಲ ಆಗ್ತಾಯಿದೆ. 50 ಲಕ್ಷ, 1 ಕೋಟಿ, 2 ಕೋಟಿ ಅಷ್ಟು ಹಾಕಿ ಅಂತ ಅವ್ರು ರಸ್ತೆನೇ ನೋಡಿರಲ್ಲ, ಮಣ್ಣು ರಸ್ತೆ ಎಲ್ಲ ಓಡಾಡ್ಕೊಂಡಿದ್ರು ಅಂಥ ಗ್ರಾಮಗಳಲ್ಲಿ ಇವತ್ತು ಒಳ್ಳೆಯ ರಸ್ತೆಗಳಾಗ್ತಾಯಿದೆ. ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾಯಿದೆ. ಇರ್ಬೋದು, ಎಲ್ಲ ಯಾರೋ ಅಪಪ್ರಚಾರ ಮಾಡೋರು ಮಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಮ್ಮ ಶಾಸಕರು ತಲೆ ಕೆಡಿಸ್ಕೊಂಡವರಲ್ಲ. ಅವ್ರು ಏನಿದ್ರು ಅವ್ರ ಗುರಿ ಒಂದೇ, ಅಭಿವೃದ್ಧಿ ಮಾಡಬೇಕು, ನನ್ನ ಕ್ಷೇತ್ರದ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಗುರಿಯಲ್ಲಿ ಅವ್ರು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. 28 ಚುನಾವಣೆ ಬಂದ್ರೂ ಜನ ಅವ್ರ ಪರವಾಗಿದ್ದಾರೆ. ಯಾರೇ ಅಪಪ್ರಚಾರ ಮಾಡಿದ್ರು, ಯಾರೇ ಇದು ಮಾಡಿದ್ರು ಅವ್ರ ತಲೆ ಕೆಡಿಸ್ಕೊಳಲ್ಲ. ಜನ ಅವ್ರ ಜೊತೆ ನಿಲ್ತಾರೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.